ಪವಿತ್ರ ಸಿದ್ದೇಶ್ವರ ದೇಗುಲದ ಸ್ಥಳದಲ್ಲಿ ಪುಂಡರು ಅನಧಿಕೃತ ಸಮಾಧಿ ನಿರ್ಮಾಣ ಮಾಡಿರುವಂತಹ ಘಟನೆ ಕೊಡಗು ಜಿಲ್ಲೆಯಲ್ಲಿ ನಡೆದಿದೆ. ವಿರಾಜಪೇಟೆ ತಾಲೂಕಿನ ಮತ್ತೂರು ಬಳಿಯ ಇತಿಹಾಸ ಪ್ರಸಿದ್ಧ ಶ್ರೀ ಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿ ದುಷ್ಕರ್ಮಿಗಳು ಅನಧಿಕೃತ ಸಮಾಧಿ ನಿರ್ಮಾಣ ಮಾಡಿ ಶಾಂತಿ ಭಂಗ ನಡೆಸಿರುವಂತಹ ಆರೋಪ ಇದೆ. ದೇಗುಲದ ಆವರಣದಲ್ಲಿ ಅನಧಿಕೃತ ಸಮಾಧಿ ನಿರ್ಮಾಣಕ್ಕೆ ಹಿಂದೂಪರ ಸಂಘಟನೆಗಳು ಹಾಗೆ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಸ್ಥಳದಲ್ಲಿ ಅನಧಿಕೃತ ಗೋರಿ ತೆರವಿಗಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸ್ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಗೋರಿಯನ್ನ ತೆರವುಗೊಳಿಸುವಂತಹ ಕಾರ್ಯ ನಡೆಸಿದ್ದು, ಗೋರಿಯನ್ನ ಒಡೆದಾಗ ಒಳಗಡೆ ಮೃತದೇಹದ ಬದಲು ಕಲ್ಲು ಮಣ್ಣು ತುಂಬಿಸಿ ಕಿಡಿಗೇಡಿಗಳು ಗೋರಿಯನ್ನ ನಿರ್ಮಿಸಿರುವಂತದ್ದು ಬೆಳಕಿಗೆ ಬಂದಿದೆ. ಈ ಸಂದರ್ಭದಲ್ಲಿ ಹಿಂದೂಪರ ಸಂಘಟನೆಯ ಚಿಕ್ಕೇರಾಮನು, ಶಾಂತಿಯಂಡ, ರವಿ ಕುಶಾಲಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಾಗಿದ್ದರು. ಘಟನೆಗೆ ಸಂಬಂಧಿಸಿದಂತೆ ಕಿಡಿಗೇಡಿಗಳ ಪತ್ತೆಗಾಗಿ ಪೊಲೀಸರು ಮನವಿಯನ್ನ ಮಾಡಿದ್ದಾರೆ. ಆದ್ರೆ ನೀವು ಮಾಡಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ಖಂಡಿಸಲಿಕ್ಕೆ ಬಂದಿದ್ದೇವೆ. ಮುಂದಕ್ಕೆ ಇರತಕ್ಕಂಥ ಹಿರಿಯರು ಶಾಬಿನಣ್ಣ ಅವರಿದ್ದಾರೆ, ರವಿ ಕುಶಲಪ್ಪನವರು ಇದ್ದಾರೆ ಮತ್ತು ಸಂಘದ ಪ್ರಮುಖರು ಚಕ್ರ ಮನೋಹರ್ ಅವರಿದ್ದಾರೆ. ಇವರೆಲ್ಲ ನಮ್ಮನ್ನ ಉದ್ದೇಶಿಸಿ ಮಾತನಾಡೋರಿದ್ದಾರೆ. ಒಂದು 10 ನಿಮಿಷಗಳ ಕಾಲ ನಾವೆಲ್ಲರೂ ಇಲ್ಲಿ ಧಿಕ್ಕಾರವನ್ನು ಕೂಗಿ ಹಿರಿಯರ ಮಾತುಗಳನ್ನು ಆಲಿಸಿ ಇಲ್ಲಿಂದ ತೆರಳಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ನನಗಳಿಗೆ ಅನಾವಶ್ಯಕವಾಗಿ ಕಬ್ರಿಸ್ತಾನ್ ನಿರ್ಮಾಣ ಮಾಡಲು ಬಂದಿರತಕ್ಕಂಥ ಕುಲ್ಲಿಗಳಿಗೆ, ಹಿಂದೂ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ ವಂದೇ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.